ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ತುಪ್ಪ ಕಾಯಿಸ್ಕೊಳ್ತಾ ಇದ್ದೀನಿ. ನಂದಿನಿ ಅಂದರೆ ಅರ್ಧ ಕೆ ಜಿದು 2 ಕ್ಯೂಬ್ ತಗೊಂಬಂದಿದೆ. 1 ಕೆ ಜಿ ಇವತ್ತು ತುಪ್ಪ ಕಾಯಿಸಿ ಇಟ್ಕೊಳ್ತೀನಿ. 1 ಕೆ ಜಿ ಬೆಣ್ಣೆ, 2 ಕ್ಯಾಂಡಿ, ಅರ್ಧ ಕೆ ಜಿದು 2 ಕ್ಯಾಂಡಿ ಇತ್ತು. ಈಗ ಕರಗ್ತಾ ಇದೆ ನೋಡಿ. ಬೆಣ್ಣೆ ಕರೆದಾಗ ಫುಲ್ಲು ಬೆಳ್ಳಗೆ ನೊರೆ ಬಂದಿತ್ತು. ಆಮೇಲೆ ನೊರೆ ಬಿಟ್ಟು ತಿಳಿ ಆಯಿತು. ಈಗ ತಿಳಿ ಆದ್ರೂ ಕೂಡ ಇಲ್ಲಿ ವೈಟ್ ಎಲ್ಲ ಇದೆಯಲ್ಲ, ಕೆನೆ ಥರ, ಇದೆಲ್ಲ ಫುಲ್ಲು ಕರಗಬೇಕು. ಬರೀ ನೀರು ಥರ ಆಗುತ್ತೆ. ಅಂದರೆ ಈ ಥರ ವೈಟಿಂದೇನೂ ಇರೋದಿಲ್ಲ. ಆಗ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ಈ ಬಿಳಿ ನೊರೆ ಎಲ್ಲ ಕರಗ್ತಾ ಇದೆ ನೋಡಿ. ಗಟ್ಟಿ ಅಂಶ ಎಲ್ಲ ಕರಗಿಬಿಟ್ಟಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ತಿಳಿ ಆಗುತ್ತೆ ಇದೆಲ್ಲ ನೋಡಿ. ಇವಾಗ ತುಪ್ಪ ತಿಳಿಯಾಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡಾದಮೇಲೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ಮೆಂತ್ಯನ ಅರ್ಧಂಬರ್ಧ ಕುಟ್ಟಿಟ್ಕೊಂಡಿದ್ದೀನಿ. ಈ ಮೆಂತ್ಯ ಪುಡಿ ಹಾಕ್ತಾ ಇದ್ದೀನಿ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಆಮೇಲೆ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಮತ್ತು ಕಪ್ಪು ಉಪ್ಪು ಒಂದು ಅರ್ಧ ಚಮಚ ಹಾಕ್ತಾ ಇದ್ದೀನಿ. ಉರಿ ಇರಬಾರ್ದು. ಆಮೇಲೆ ನುಗ್ಗೆ ಎಲೆ ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಒಂದು ವೀಳ್ಯದೆಲೆ ಹಾಕ್ತಾ ಇದ್ದೀನಿ ನೋಡಿ. ಪಟ ಪಟ ಅಂತ ಸಿಡಿಯುತ್ತೆ ವೀಳ್ಯದೆಲೆ ಹಾಕಿದರೆ ನೋಡಿ. ಹೀಗೆ ಸಿಡಿಬೇಕು. ಈಗ ಇದು ಎಲ್ಲ ತಿಳಿದುಕೊಳ್ಳೋ ತನಕ ಹಾಗೆ ಬಿಡಬೇಕು. ಬಿಸಿಗೆ ಆ ರೀತಿ ಕುದೀತಾ ಇದೆ ನೋಡಿ. ತುಪ್ಪ ತಿಳಿಯಾಗಿದೆ ನೋಡಿ. ತಳ ಕೂಡ ಕಾಣಿಸ್ತಾ ಇದೆ. ಈ ರೀತಿ ತಳ ಕಾಣಿಸ್ಬೇಕು. ಈಗ ಸೋಸಿಟ್ಕೊಳ್ಳೋಣ. ಇದು ತಣ್ಣಗಾಗಿ ಅಂದರೆ ಗಟ್ಟಿ ಆಗುತ್ತಲ್ಲ, ಆವಾಗ ರವೆ ಥರ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ.